ಇನ್ನು ಚಿಕ್ಕ ಕಂದನೆಂದು ಹೇಳಿದೆನು. ಅಮ್ಮಯ್ಯ, ಎಲ್ಲನ್ನು ಚಿಕ್ಕವನೆಂದು ಹೇಳಿದೆಯಲ್ಲ, ಸಹಜವಾಗಿ ಹೇಳಿದೆನು. ಚಿಕ್ಕವನ ಪ್ರತಾಪವನ್ನು ಹೇಳುವನು, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಮಗನೇ. ಅಮ್ಮಯ್ಯ, ರಾಮ, ಗರಗಸದ ನಡುವು ಸಣ್ಣದಾದರ ಗಿಡದ ಬುಡವನ್ನು ಕತ್ತರಿಸಿ ಬಿಟ್ಟಿದೆ. ನೀರಿನ ಬರೀ ಚಿಕ್ಕದಾದರೂ ಸಮುದ್ರವನ್ನು ಹೀರುವುದು ಬಿಡವಲ್ಲದೆ ಅಮ್ಮಯ್ಯ. ಹೌದೇ ರಾಮ? ಮಗನೇ, ಒಂದು ಬೆಂಕಿಯ ಕಡ್ಡಿಯ ಒಂದು ಅಗ್ನಿ ಕಿಡಿಯ ಕಾಡನ್ನು ಸುಡುವುದೇ ಬಿಡವಲ್ಲದೆ ಅಮ್ಮಯ್ಯ. ಆದರೂ ಅವನನ್ನು ಸುಟ್ಟು ಬರಲು ನಿನ್ನಿಂದ ಸಾಧ್ಯವಾಗದು ರಾಮ. ಜನನಿ, ಅದು ಯಾವ ಕಾರಣಕ್ಕಾಗಿ ಆಗುವುದಿಲ್ಲ ಎನ್ನ ಮುಂದೆ ಹೇಳದನೇ. ಮಗನೇ, ಜನನೇ, ಅವನು ಸಾಮಾನ್ಯದವನಲ್ಲವೆಂದು ಹೇಳಿದೆನು. ಜನನಿ, ನಾನು ಎಂತ ರಕ್ತವನ್ನು ಹಂಚಿಕೊಂಡು ಹುಟ್ಟಿರುವುದು ನಿನಗೆ ತಿಳಿದಿದೆ ಅಮ್ಮಯ್ಯ. ಆದರೂ ಅವನನ್ನು ಸಂಹರಿಸುವಿಯಾ? ಸಹಜವಾಗಿ ಸಂಹರಿಸಿ ಬರುವನು ಮಾತೆ. ಅಧಮನಾದ ಕಾರ್ತಿವೀರಾರ್ಜುನನು ನನ್ನ ತಂದೆಯನ್ನು ಕೊಂದು ಕಣ್ಣೀರಿಡುವಂತೆ ಮಾಡಿರುವನು ರಾಮ. ಇದೇ ನೋಡು ನಿನ್ನ ತಾಯಿಯ ದುಃಖದ ನೇಮ. ಅಹೋ ಅಮ್ಮಯ್ಯ, ತಿಳಿಯಿತು ನಿನ್ನ ಜನ್ಮದಾತನ ಮರಣದಿಂದುಂಟಾದ ಈ ನಿನ್ನ ಮನೋಗತೆ. ಹಾಗಾದರೆ ಈ ನಿನ್ನ ಮಗನ ಮಾತನ್ನಾಲಿಸು ಮಾತೆ. ಏನು ರಾಮ? ಯಾವ ತ್ರಿಲೋಕಗಳಲ್ಲಿರ್ಪ ಯಮಲೋಕಕ್ಕೆ ಸೇರಿಸುವ ಪ್ರಚಂಡ ಪರಾಕ್ರಮಿಯಾದ ಈ ನಿನ್ನ ತಲೆಯನಿಗೆ ಸಂತೋಷದಿಂದ ಲಾಭವನ್ನಿಟ್ಟರೆ ಒಂದು ಹರಗಳಿಗೆ ಅವರ ಕತ್ತನ್ನು ಕತ್ತರಿಸಿ ನಿನ್ನ ಪಾದಕ್ಕೆ ತಂದಪ್ಪಿಸಿ ಬಿಡುವನು. ಹೌದೇ ರಾಮ? ಹೌದು ಅಮ್ಮಯ್ಯ. ಕೊಪ್ಪಿ ಕೃತಾಂತನಾದ ಕೊಪ್ಪಿದ ಕಾರ್ತಿನಿ ಅರ್ಜುನನ್ನು ಸೊಕ್ಕನ್ನಡಗಿಸುವೆ. ಹೌದೇ ಮಗನೇ? ಅಯ್ಯ, ರಾಮ, ಎಲ್ಲ ಹೆತ್ತಮ್ಮನ ಪಿತನ ಕತ್ತನ್ನು ಕತ್ತರಿಸಿದ ಮತ ನಮ್ಮಂತಗೊಳಿಸಲು ಆಜ್ಞೆಯನ್ನು ಕೊಡು ಮಾತೆ. ಅಗ್ನಿ ಸಂಹಿತೆ. ರಾಮ, ಆಜ್ಞೆಯನ್ನು ಕೊಡು ಮಾತೆ ಎಂದು ಕೇಳುವೆ. ಹೌದು ಅಮ್ಮಯ್ಯ. ಹೇಗೆ ಸಾಧ್ಯ ಮಗನೇ? ಅದು ಯಾತಕ್ಕೆ ಸಾಧ್ಯವಿಲ್ಲ ಜನರೇ? ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿಸಲಿಕ್ಕೆ ತುತ್ತುಳಿಸಿ ಬೆಳೆಸಿ ಚಂದ್ರನನ್ನು ತೋರಿಸಿದ ಕೈಗಳಿಂದ ರಾಕ್ಷಸನಾದ ಕಾರ್ತಿವೀರಾರ್ಜುನನಿಗೆ ಕೈಗೆ ಕೊಡು ಎಂದರೆ ಹೆತ್ತ ಕರುಳು ಒಪ್ಪುವುದೇನು ರಾಮ? ಮಗನೇ, ಅವನು ಸಾಮಾನ್ಯದವನೆಂದು ತಿಳಿದುಕೊಂಡಿರುವೆಯಾ? ನಾನೇನು ಸಾಮಾನ್ಯದವನೇ ಅಮ್ಮಯ್ಯ? ಹೇಳುವೆನು ಕೇಳು ರಾಮ. ಅದು ಏನು ಚೆನ್ನಾಗಿ ಹೇಳಬಡದ ಜನರೇ. ಕಂದ ಜನರೇ, ಹೇಳುವೆನು ಕೇಳು ಮಗನೇ. ಅದು ಏನು ಚೆನ್ನಾಗಿ ಹೇಳ ಮಾತೆ. ಹಡೆದ ಒಡಲಿನ ಹರುಷದ ಅದು ಏನು ಚೆನ್ನಾಗಿ ಹೇಳು ಜನರೇ. ಅದು ಏನು ಚೆನ್ನಾಗಿ ಹೇಳು ಜನರೇ.
ಹರುಷದ ಹೊನಲು ನಿನ್ನ ಈ ಹಾಲ್ಜೇನ ಕಡಲು ಅಂದ ಅಮ್ಮಯ್ಯ ನವಮಾಸ ಗರ್ಭದಲ್ಲಿ ಹೊತ್ತು ಎತ್ತು ಸಾಕಿ ಸಲಹಿ ತುತ್ತುಣಿಸಿ ಬೆಳೆಸಿದ ಕೈಗಳಿಂದ ಅಧಮನಾದ ರಾಕ್ಷಸನ ಕೈಗೆ ಒಪ್ಪಿಸಲು ಎತ್ತ ಕರಳು ಒಪ್ಪಲಾರದು ರಾಮ, ಕೊಡಲಾರಳು ನಿನ್ನ ತಾಯಿ ನಿನಗೆ ನೇಮ. ಆ ಪಡದ ಜನನೇ ಏ ನಿನ್ನ ಪುತ್ರನ ಬಾಹುಬಲದ ಮೇಲೆ ನಿನಗೆ ಅನುಮಾನವೇ ಅಮ್ಮಯ್ಯ? ಇಲ್ಲ ರಾಮ, ಹಾಗಾದರೆ ದೇವನ್ನ ಪ್ರತಾಪವೇ ಏನು ಮಗನೇ? ಮುಕ್ಕೋಟಿ ದೇವತರ ಕರ್ತವೀರರ ಪರವಾಗಿ ಯುದ್ಧಕ್ಕೆ ಬಂದರು. ಈ ನಿನ್ನ ಮೊದಲ ಸಂಗಮನಾದ ಭಾಗ್ಯವ ರಾಮರು ಎಂದೆಂದಿಗೂ ಹಿಂದಿರುಗರು. ಹೌದೇನು ರಾಮ? ಅಮ್ಮಯ್ಯ ರಾಮ, ನಿನ್ನ ಚಿಂತೆಯ ಬಿಟ್ಟು ಬಿಡು. ಚಂಡ ಪ್ರತಾಪನಾದ ನಿನ್ನ ತಂದೆಯ ಮಂತ್ರಗಳು ಚಿಕ್ಕಮನ ಸುರಬಂದರ ಕಡದು ಅವಳ ದೇಹವನ್ನು ಸರ್ರನ್ನು ಚೆಲ್ಲಿ ತುಂಡು ತುಂಡಲಾಗಿಸಿ ಹತ್ತು ಗಾಯಿಗಳಿಗೆ ಹಬ್ಬದೂಟವನ್ನಾಗಿಸಿ ಬಿಡುವೆ. ಒಂದು ವೇಳೆ ನಿನ್ನ ಮಾತೇನಾದರೂ ಸಟೆಯಾದರೆ ಒಂದು ವೇಳೆ ಕೊಟ್ಟ ಮಾತು ಸಟೆಯಾದರೆ ರಾಮ, ಅಮ್ಮಯ್ಯ ಚೊಕ್ಕಟವಾದ ನುಡಿ ಕೇಳಿ ಅಕ್ಕರತೆಯ ಕರಳು ಕತ್ತರಿಸಿ ಹೋಗಿ ಬಾ ಮಗನೇ ಎಂದು ನೇಮವನ್ನು ಕೊಡುವಳೆಂದು ನೀನು ತಿಳಿದುಕೊಂಡೆ ಯಾಕಂದ? ಹೌದು ಅಮ್ಮಯ್ಯ, ಸಾಧ್ಯವಿಲ್ಲ ರಾಮ, ಅದು ಯಾತಕ್ಕೆ ಸಾಧ್ಯವಿಲ್ಲ ಜನನೇ? ನಾನೇ ಎಂದು ಅಹಂಕಾರದಿಂದ ಮೆಟ್ಟಿ ಮೆರೆಯುತ್ತಿರುವ ಮಧೋನ್ಮತ್ತನಾದ ಕಾರ್ತವೀರಾರ್ಜುನನು ದೇವದಾನ್ನವರಿಗಿಂತಲೂ ಸೊಕ್ಕಿನಿಂದ ಮೆಕ್ಕಿ ಮೀರಿದವನವನು. ರಾಮ, ಅಮ್ಮಯ್ಯ ದತ್ತಾತ್ರೇಯ ವರಪ್ರಸಾದದಿಂದ ಜನಿಸಿದಂಥವನ ಭಗವನಾದ ದುಷ್ಟ ಕಾರ್ತವೀರಾರ್ಜುನನ ಜನನೇ ಮಗನೇ, ಅಗ್ನಿಕುಂಡದಲ್ಲಿ ಜನಿಸಿದ ಜಮದಗ್ನಿ ಮುನಿಯು ಪರಮ ಪತಿವ್ರತೆಯಾದ ರೇಣುಕಾ ದೇವಿಯ ಗರ್ಭದಲ್ಲಿ ಜನಿಸಿದವನು ಈ ನಿನ್ನ ಮಗ ಭಾರ್ಗವರಾಮನ ಮಾತೆ. ಸಾಹಸ ಬಾಹುಳ್ಯವನ ಆತಮನಾದ ಆ ಕಾರ್ತವೀರಾರ್ಜುನನ ಈ ಖಡ್ಗದಿಂದ ಸಂಹರಿಸಿ ಬಿಡುವನು ಮಾತೆ. ರಾಮ, ಜನನೇ 10 ತಲೆಯ ರಾವಣ ಸುರನೇ ಅವನನ್ನು ಸಂಹರಿಸಬೇಕೆಂದವನ ಬಳಿಗೆ ಹೋದಾಗ ಅವನ ಮಾತಿಗೆ ಒಡಂಬಟ್ಟು ಅವನು ಹೇಳಿದಂತೆ ಕೇಳಿಕೊಂಡು ಬಿದ್ದಂತ 10 ತಲೆಯ ರಾವಣನಿಂದಾಗದ ಕಾರ್ಯ ಚಿಕ್ಕ ಕಂದನಾದ ನಿನ್ನಿಂದ ಸಾಧ್ಯವಾಗಬಹುದೇನು ರಾಮ? ಜನನೇ ಮಗನೇ, ಈ ನಿನ್ನ ಎತ್ತವಟಲ ಸಂಭವವನ್ನು ಆ ನೀಚನಾದ ರಾವಣಾಸುರನಿಗೆ ವಲಸುವೆಯಾ? ಮಗನೇ, ಜನನೇ ರಾವಣನನ್ನು ನೀಚನೆಂದು ಮಾತನಾಡಬೇಡ. ಒಂದು ಹೆಣ್ಣನ್ನು ಅಡ್ಡವಿಟ್ಟುಕೊಂಡು ಆಟ ಮಾಡಿದ ರಾವಣಾಸುರನಲ್ಲಿ ರಾಮ, ನಾನೊಂದು ಮಾತು ಹೇಳುವೆನು, ಚಿತ್ತ ಬಿಟ್ಟು ಕೇಳು. ಅದು ಏನು ಚೆನ್ನಾಗಿ ಹೇಳು ಜನನೇ. ನಿನ್ನ ತಂದೆ ಅಗ್ನಿ ಜಮದಗ್ನಿ ರಾಮ ಅಮ್ಮಯ್ಯ ನನ್ನಲ್ಲೊಂದು ಪಂಥವನ್ನು ತೊಟ್ಟನು. ಅದು ಎಂತ ಪಂಥವನ್ನು ತೊಟ್ಟಿರುವನು ಮಾತೆ? ರೇಣುಕಾ, ನೀನು ನನಗೆ ತಕ್ಕ ಸತಿಯಾಗಿ ನನ್ನ ಆಶ್ರಮದಲ್ಲಿ ಬಾಳಬೇಕಾದರೆ ನದಿಗೆ ಹೋಗಿ ಮರಳಿನ ಕೊಡದಿಂದ ನಿನ್ನ ಕೈಯಾರೆ ಮರಳು ತೆಗೆದುಕೊಂಡು ಆ ಮರಳಿನ ಕೊಡದಲ್ಲಿ ಜಲವನ್ನು ತೆಗೆದುಕೊಂಡು ಭಕ್ತಿಯಿಂದ ನನ್ನ ಪೂಜೆಗೆ ಸಿದ್ಧಳಾಗಿ ಬಂದರೆ ಆಗ ನಿನ್ನ ಪತಿವ್ರತ ಧರ್ಮ ಭಕ್ತಿಗೆ ಮೆಚ್ಚಿ
ಆಶ್ರಮವನ್ನು ಸೇರಿಸಿಕೊಳ್ಳುವೆನೆಂದನು. ಆ ನಿನ್ನ ತಂದೆ ಅಗ್ನಿ ರಾಮ, ನಿನ್ನ ತಂದೆಗೆ ಕೊಟ್ಟ ಮಾತು ಉಳಿಸುವುದಕ್ಕಾಗಿ ನದಿಗೆ ಹೊರಟಾಗ ದಾರಿಯಲ್ಲಿ ಏನಾಯಿತು ಗೊತ್ತಿ ಮಗನೇ? ಅದು ಏನಾಯಿತು ಅಮ್ಮಯ್ಯ? ನಾಗ ಸರ್ಪವು ನನ್ನೆದುರಿಗೆ ಬಂದಿತು. ಮನುಷ್ಯನ ರೂಪದಲ್ಲೆದ್ದು ನನ್ನೊಡನೆ ಎರಡು ಮಾತನ್ನಾಡಿತು. ಅದು ಎರಡು ಮಾತು ಏನು ಮಾತನಾಡಿತು ಜನರೇ? ಅಮ್ಮ ರೇಣುಕಾ, ನೀನು ಚಿಕ್ಕವಳಿರುವಾಗ ನಾನು ನಿನ್ನನ್ನು ಕಚ್ಚಿದ ಕಾರಣ ನಾನೀಗ ಶಾಪಗ್ರಸ್ತನಾಗಿರುವೆನು. ಆದ ಕಾರಣ ನಿನಗೆ ಸಿಂಬೆಯಾಗಿ ನೆಲೆಸಿದರೆ ನನ್ನ ಶಾಪ ಮುಕ್ತಿಯಾಗುವುದೆಂದು ನಾಗಸರ್ಪವು ನನ್ನನ್ನು ಕೇಳಿಕೊಂಡಿತು. ಅದೇ ಸಮಯಕ್ಕೆ ನಾಗಸರ್ಪವು ಸಿಂಬೆಯಾಗಿ ನೆಲೆಸಿತು. ನದಿಗೆ ಹೊರಟೆನು, ಮರಳಿನ ಕೊಡದಿಂದ ನಿನ್ನ ತಂದೆಯ ಪೂಜೆಗೆ ಜಲವನ್ನು ತಂದೆನು. ಆಹಾ, ನೀನೇ ನನಗೆ ತಕ್ಕ ಸತಿ ರೇಣುಕ ಎಂದು ನಿನ್ನ ತಂದೆ ಆಗ ನನ್ನನ್ನ ಆಶ್ರಮವನ್ನು ಸೇರಿಸಿ. ರಾಮ, ಅಮ್ಮಯ್ಯ, ಇಂಥ ರೇಣುಕಾ ದೇವಿಯ ಗರ್ಭದಲ್ಲಿ ಜನಿಸಿದ ನೀನು ಆ ಮದೋನ್ಮತ್ತನಾದ ಕಾರ್ತ್ಯವೀರನನ್ನು ಸಂಹರಿಸುವುದು ನಮ್ಮಂಥವರಿಗೆ ತಕ್ಕದ್ದಲ್ಲ ರಾಮ.